ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಏನಂದ್ರೆ 30 ವರ್ಷಗಳ ಹಿಂದೆ 500 ರೂಪಾಯಿ ಲಂಚ ಪಡೆದಿದ್ದ ಅಧಿಕಾರಿ ನಿವೃತ್ತಿ 10 ವರ್ಷದ ಬಳಿಕ ಜೈಲು ಪಾಲಾಗದಂತಹ ಒಂದು ಅಪರೂಪದ ಘಟನೆ ನಡೆದಿದೆ. ಈ ಒಂದು ಘಟನೆ 30 ವರ್ಷಗಳ ಹಿಂದೆ ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ನಡೆದಿತ್ತು. ಈ ಒಂದು ಗ್ರಾಮದ ಲಕ್ಷ್ಮಣ್ ಕಟಾಂಬಳೆ ಅಂತಕ್ಕಂತ ಒಬ್ಬ ರೈತ ಗ್ರಾಮದ ಲೆಕ್ಕಾಧಿಕಾರಿ ವಿರುದ್ಧ ಒಂದು ದೂರನ್ನ ಕೊಡ್ತಾರೆ. ನಮ್ಮ ಆಸ್ತಿ ಜಮೀನನ್ನ ವಾಟ್ನಿ ಮಾಡಿ ಉತ್ತಾರ ಕೊಡಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಹಣಕ್ಕಾಗಿ ಬೇಡಿಕೆ ಇಡ್ತಾರೆ, ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ 500 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ಈ ಒಂದು ನಾಗೇಶ್ ಶಿವಣಿಗೆ ಕರೆತಕ್ಕಂತಹ ಒಂದು ಗ್ರಾಮ ಲೆಕ್ಕಾಧಿಕಾರಿ ಲೋಕಾಯುಕ್ತ ಬಲೆಗೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಈ ಒಂದು ಪ್ರಕರಣವನ್ನ ಲೋಕಾಯುಕ್ತ ಪೊಲೀಸರು ದಾಖಲಿಸಿಕೊಂಡು ಬಳಿಕ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ. 2006ರಲ್ಲಿ ಈ ಒಂದು ಶಿವಣಿಗೆಕರ್ಗೆ ಬೆಳಗಾವಿ ನ್ಯಾಯಾಲಯ ಸುಮಾರು 1,000 ರೂಪಾಯಿ ದಂಡ ಹಾಗೇನೆ 1 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಮಾಡುತ್ತೆ. ಬಳಿಕ ಕೂಡ ಈ ಒಂದು ಶಿವಣಿಗೆಕರ್ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರ್ತಾರೆ. ಹೈಕೋರ್ಟ್ ನಲ್ಲಿಯೂ ಕೂಡ ಈ ನಾಗೇಶ್ ಶಿವಣಿಗೆಕರ್ಗೆ ಒಂದು ರಿಲೀಫ್ ಸಿಗುತ್ತೆ. ಇನ್ನೇನು ಪ್ರಕರಣ ಮುಗಿತು, ನನಗೆ ರಿಲೀಫ್ ಸಿಕ್ತು ಅಂತ ಹೇಳಿ ನಾಗೇಶ್ ಶಿವಣಿಗೆಕರ್ ಆರಾಮಾಗಿರ್ತಾರೆ. ಅವರು ಗ್ರಾಮ ಲೆಕ್ಕಾಧಿಕಾರಿ ಬಳಿಕ ತಹಶೀಲ್ದಾರ್ ಕಚೇರಿಯಲ್ಲಿ ಅನೇಕ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಬಳಿಕ ರಿಟೈರ್ಡ್ ಆಗಿದ್ರು. ಈಗ ನಿವೃತ್ತಿ ಹೊಂದಿ ಸುಮಾರು 10 ವರ್ಷ ಕಳೆದಿದೆ. ಈಗ ಪ್ರಕರಣಕ್ಕೆ ಮರುಜೀವ ಬಂದಿರತಕ್ಕಂಥದ್ದು. ಹೈಕೋರ್ಟ್ ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಡಲಾಗಿದ್ದು, ಮತ್ತೇನಂದ್ರೆ ಆರೋಪಿಗೆ ಈ ಹಿಂದೆ ಶಿಕ್ಷೆ ಕೊಟ್ಟಿದ್ರು ಅದನ್ನ ಪುನರಾವರ್ತಿಸಿದೆ. ಹೀಗಾಗಿ ಶಿವಣಿಗೆಕರ್ನ ಮತ್ತೆ ವಶಕ್ಕೆ ಪಡೆದಂತಹ ಬೆಳಗಾವಿಯ ಲೋಕಾಯುಕ್ತ ಪೊಲೀಸರು ಆತನನ್ನ ಬೆಳಗಾವಿ ಹಿಂಡಲಗ ಜೈಲಿಗೆ ಸದ್ಯ ಬಿಟ್ಟು ಬಂದಿದ್ದಾರೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಸುಮಾರು 30 ವರ್ಷಗಳ ಹಿಂದೆ 500 ರೂಪಾಯಿ ಲಂಚ ಪಡೆದಂತ ಅಧಿಕಾರಿಗೆ ಈ ನಿವೃತ್ತಿ ಹೊಂದಿ 10 ವರ್ಷಗಳ ಬಳಿಕ ಈಗ 1 ವರ್ಷದ ಕಾಲ ಜೈಲು ಶಿಕ್ಷೆ ಆಗಿದೆ ಮತ್ತು 1,000 ರೂಪಾಯಿ ದಂಡವನ್ನ ವಿಧಿಸಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಅವರನ್ನ ಈಗ ಹಿಂಡಲಗ ಜೈಲಿಗೆ ಸದ್ಯ ರವಾನೆ ಮಾಡಲಾಗಿದೆ. ಒಟ್ಟು ಈ ಪ್ರಕರಣ ಲೋಕಾಯುಕ್ತ ಪೊಲೀಸರು ಸದ್ಯ ಲೋಕಾಯುಕ್ತ ಪೊಲೀಸರ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನೆ ಅಂತ ಹೇಳಿ ಹೇಳಾಗುತ್ತೆ. ಯಾಕಂದ್ರೆ ಈ ಹಿಂದೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಟ್ರ್ಯಾಪ್ ಗಳನ್ನ ಲೋಕಾಯುಕ್ತರು ಪೊಲೀಸರು ಮಾಡ್ತಾರೆ, ಮತ್ತೊಂದು ಕಡೆ ದಾಳಿಗಳನ್ನ ಮಾಡ್ತಾರೆ. ಟ್ರ್ಯಾಪ್ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಶಿಕ್ಷೆಗಳಾಗಿವೆ ಮತ್ತು ಲೋಕಾಯುಕ್ತಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ಈಗ ಜನಸಾಮಾನ್ಯರ ಅಭಿಪ್ರಾಯವಾಗಿದೆ. ಕೇವಲ ಅಧಿಕಾರಿಗಳಲ್ಲದೆ ಜನಪ್ರತಿನಿಧಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳುವ ಅಧಿಕಾರ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ಹೇಳಿ ಈಗ ಜನರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ.